ಸ್ವಲ್ಪ ಯಾಮಾರಿದ್ದೆ ಇವತ್ತು ನನ್ ಮೊಬೈಲು ಹೊಗೆ ಹಾಕಿಸ್ಕೊತ್ತು. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ಮಿನಿ ಬ್ಲಾಗ್ ಗೆ ಸ್ವಾಗತ. ಇವತ್ತು ಪಟ್ಟಂತ ರೆಡಿಯಾಗಿ ನಮ್ ಆಶಿ ಚೈನ್ ಲೂಪ್ ಮಾಡ್ಕೊಂಡು ಆಲ್ಮೋಸ್ಟ್ ಮರ್ತಿದ್ದ ವಸ್ತುಗಳನ್ನೆಲ್ಲ ಎತ್ತಾಕೊಂಡು ಈ ಮಳೆನಲ್ಲಿ ಟೆಂಟ್ ಹಾಕೋಣ ಅಂತ ಟೆಂಟ್ ತಗೊಂಡು ಸುಮಾರು 140 ಕಿಲೋಮೀಟರ್ ದೂರದಲ್ಲಿರೋ ಮುಳುಬಾಗ್ಲಿಗೆ ಇವತ್ತು ನನ್ನ ಪಯಣ. ಈ ಟ್ರಾಫಿಕ್ ನಲ್ಲಿ ಸಿಟಿ ದಾಟಿ ಹೈವೇ ಹಿಡಿಯೋಷ್ಟೊತ್ತಿಗೆ 3 ಅವರ್ ಆಗೋಯ್ತು. ಹೈವೇ ಹಿಡ್ದಿದ್ದೆ ಮಾಡಿದ್ ಮೊದಲನೇ ಕೆಲ್ಸಾನೇ ಪಟ್ಟಂತ ಒಂದ್ ಸ್ಟಾಪ್ ಹಾಕಿ ಒಂದು ಟೀ ಕುಡ್ದಿದ್ದು. ವೆದರ್ ಮಸ್ತ್ ಆಗಿತ್ತು, ತುಂಬಾ ಮಜಾ ಬರ್ತಿತ್ತು ರೈಡ್ ಮಾಡೋದಿಕ್ಕೆ. ಅಟ್ ದ ಸೇಮ್ ಟೈಮ್ ಅಲ್ಲಿ ಹೋಗಿ ಏನ್ ಕ್ಯಾಂಪ್ ಮಾಡ್ತೀವಿ ಅನ್ನೋ ಕ್ವಶನ್ ತಲೆಯಲ್ಲಿ ಓಡ್ತಿತ್ತು. ಡೆಸ್ಟಿನೇಷನ್ ಹತ್ರ ಹೋಗ್ತಿದ್ದಂಗೆನೆ ಮಳೆನೂ ಜಾಸ್ತಿ ಆಗ್ತಾನೆ ಇತ್ತು. ಮುಳಬಾಗ್ಲು ಸಿಟಿ ಒಳಗೆ ಹೋಗಿ ಒಂದಿಷ್ಟು ಐಟಮ್ ಶಾಪಿಂಗ್ ಮಾಡೋದಿತ್ತು. ಅದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಮಳೆನೆಂದು ಆಲ್ಮೋಸ್ಟ್ ಹೊಗೆ ಹಾಕಿಸ್ಕೊಂಡಿತ್ತು ನನ್ ಫೋನು. ಆದ್ರೂ ಏನಾದ್ರೂ ಟ್ರೈ ಮಾಡಿದ್ರೆ ಆನ್ ಆಗುತ್ತೇನೋ ಅಂತ ಟ್ರೈ ಮಾಡಿದೆ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದೇ ಬೇಜಾರ್ನಲ್ಲಿ ಫುಲ್ ನೆನ್ಕೊಂಡು ಫಾರ್ಮ್ ರೀಚ್ ಆದೆ. ನಾನು ಹೋಗೋಷ್ಟೊತ್ತಿಗೆ ನಮ್ ಬಾಯ್ಸ್ ಎಲ್ಲ ಆಲ್ರೆಡಿ ಬಂದ್ ರೀಚ್ ಆಗಿದ್ರು. ಈ ಮಳೆನಲ್ಲಿ ನಾವು ನಿಜವಾಗ್ಲೂ ಕ್ಯಾಂಪಿಂಗ್ ಮಾಡಿದ್ರು ಹೆಂಗ್ ಮಾಡಿದ್ವಿ ಎಲ್ಲ ನೋಡೋದಕ್ಕೆ ಮರಿದಂಗ್ ಫಾಲೋ ಮಾಡ್ಕೊಳ್ಳಿ. ಫುಲ್ ಬ್ಲಾಗ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ.